ಜನ ನಾಗರಿಕರು ಸತ್ತಿರೋ ಅಂಥದ್ದು ಒಂದು ದುರ್ಘಟನೆ ನಿನ್ನೆ ನಡೆದಿದೆ. ಅರಣ್ಯ ಇಲಾಖೆ ಹೇಳಿಕೆಯಲ್ಲಿ ಅವರೆಲ್ಲರೂ ಕೂಡ ಕಾಡು ಪ್ರಾಣಿಗಳನ್ನು ಕೊಲ್ಲುವಂಥದ್ದಕ್ಕೆ, ಅದರ ಮಾಂಸವನ್ನು ಮಾರಾಟ ಮಾಡುವಂಥದ್ದಕ್ಕೆ ಹೊರಟಿದ್ರು. 4 ಜನ, ಅದರಲ್ಲಿ 3 ಜನ ಅರಣ್ಯ ಇಲಾಖೆ ಸಿಬ್ಬಂದಿ ಮೇಲೆ ಫೈರಿಂಗ್ ಮಾಡಿದ್ದಾರೆ, ನಾವು ಅದು ಕೌಂಟ್ರ್ ಮಾಡಿದ್ದೀರಿ ಅಂತ ಕೊಡ್ತಾ ಇದ್ದಾರೆ. ಇನ್ನೊಂದು ಕಡೆ ಅಲ್ಲಿರುವಂಥ ರೈತ ಸಂಘ ಇರ್ಬೋದು ಅಥವಾ ಅವರ ಕುಟುಂಬಸ್ಥರು ಇದು ನಕಲಿ ಎನ್ಕೌಂಟರ್ ಅಂತೇಳಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ಭಾಳ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು, ಈ ಘಟನೆ ಅರಣ್ಯ ಇಲಾಖೆಯಲ್ಲಿ ನನಗನ್ಸುತ್ತೆ ಕಳೆದ 10 ವರ್ಷದಲ್ಲಿ ಮೊದಲನೇ ಬಾರಿ ಈ ಥರದ ಘಟನೆ ಆಗಿರುವಂಥದ್ದು. ಮತ್ತು ಯಾವುದೇ ಸಂದರ್ಭದಲ್ಲೂ ಕೂಡ ಪೊಲೀಸ್ ಆಗಿರ್ಬೋದು, ಅರಣ್ಯ ಇಲಾಖೆ ಸಿಬ್ಬಂದಿ ಆಗ್ಬೋದು, ಮೊದಲು ಎಚ್ಚರಿಕೆಯನ್ನು ಕೊಡಬೇಕು, ಬಂಧಿಸಬೇಕು. ಅಥವಾ ಫೈರಿಂಗ್ ಮಾಡೋದಾದ್ರೂ ಕೂಡ ಕಾಲಿನ ಭಾಗಕ್ಕೆ ಫೈರ್ ಮಾಡಬೇಕು. ಇದು ಸಾಮಾನ್ಯವಾದಂಥ ರೂಢಿ. ಈಗ ನೇರವಾಗಿ ಎದೆಗೆ ಗುಂಡು ಬಿದ್ದಿದೆ ಅಂತೇಳಿ ಅವರ ಕುಟುಂಬಸ್ಥರು ಆಪಾದನೆಯನ್ನು ಮಾಡ್ತಾ ಇದ್ದಾರೆ, ನಾಗರಿಕರು ಆಪಾದನೆ ಮಾಡ್ತಾ ಇದ್ದಾರೆ. ಮತ್ತು ಆ ಬಾಡಿನೆಲ್ಲನೂ ಕೂಡ ನಾನು ಪೊಲೀಸ್ SP ಹತ್ರನೂ ಮಾತಾಡಿದೆ. ಯಾರೇ ಸತ್ತಾಗ ಪೊಲೀಸರು ಹೋಗಿ ಅಲ್ಲಿ ಅದನ್ನು ಮಹಜರು ಮಾಡಬೇಕು, ಸ್ಪಾಟಲ್ಲೇ. ಅದು ಕರ್ತವ್ಯ. ಅದು ಇಲ್ಲಿ ಆ ಪೊಲೀಸರು ಮಹಜರು ಮಾಡೋಕ್ಕೆ ಮುಂಚೆನೇ ಆ ಎಲ್ಲ ಬಾಡಿಗಳನ್ನು, ಆ ಹೆಣಗಳನ್ನು ತೆಗೆದುಕೊಂಡು ಮೈಸೂರಿಗೆ ಬಂದಿದ್ದಾರೆ. ಅಂದರೆ ಇಲ್ಲೂ ಕೂಡ ಒಂದು ಅನುಮಾನದ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡ್ತಾ ಇದೆ. ಎರಡನೇದು ಫಸ್ಟ್ನೇದು ಡೈರೆಕ್ಟಾಗಿ ಗುಂಡು ಹೊಡೆದಿರುವಂಥದ್ದು. ಎರಡನೇದು ಅಲ್ಲಿ ಸತ್ತಿದ್ರೆ ಮಹಜರ್ ಅಲ್ಲೇ ಮಾಡಬೇಕಾಗಿತ್ತು ಪೊಲೀಸರ ಒಂದು ಸುಪರ್ದಿಯಲ್ಲಿ, ಅದು ಕೂಡ ಆಗಿಲ್ಲ. ಮತ್ತು ಅವರು ಇತಿಹಾಸ ಏನು ಅನ್ನೋದ್ರ ಬಗ್ಗೆನೂ ಕೂಡ ಇನ್ನೂ ಅರಣ್ಯ ಇಲಾಖೆ ಯಾವುದೇ ಹೇಳಿಕೆಗಳನ್ನು ಬಿಡುಗಡೆ. ಹಿಂದೆ ಅವರೇನಾದರೂ ಈ ಥರ ಪ್ರಾಣಿಗಳನ್ನು ಕೊಲ್ತಾ ಇದ್ರಾ, ಮಾಂಸ ಮಾರಾಟ ಮಾಡ್ತಾ ಇದ್ರಾ ಅನ್ನೋದ್ರ ಬಗ್ಗೆ ಯಾವುದೇ ದಾಖಲೆಗಳು ಇನ್ನೂ ಅರಣ್ಯ ಇಲಾಖೆ ಕೊಟ್ಟಿಲ್ಲ. ಮತ್ತು ಈ ಘಟನೆ ಆದಮೇಲೆ ಯಾರು ಶೂಟ್ ಮಾಡಿದಾರೋ ಅವರೆಲ್ಲರೂ ಕೂಡ ಕಾಣೆ ಆಗ್ಬಿಟ್ಟಿದ್ದಾರೆ. ಅವರು ಪೊಲೀಸರಿಗೆ ಹೋಗಿ ಸರೆಂಡರ್ ಆಗಬೇಕಾಯ್ತು ಆ್ಯಕ್ಚುಲಿ, ಯಾಕೆಂದರೆ ಅವ್ರ ಮೇಲೆ ಕೇಸ್ ಫೈಲ್ ಆಗಿದೆ ಈಗಾಗಲೇ. ಮತ್ತು ಅವರು ಸರೆಂಡರ್ ಆಗಿ ಸ್ಟೇಟ್ಮೆಂಟ್ ಕೊಡಬೇಕಾಯಿತು, ನಾನು ಯಾಕೆ ಮಾಡಿದೆ, ಯಾವ ಕಾನೂನು ಅಡಿಯಲ್ಲಿ ಮಾಡಿದೆ ಅಂತ ಅವರು ಪೊಲೀಸ್ ಇಲಾಖೆ ಮುಂದೆ ಸ್ಟೇಟ್ಮೆಂಟ್ ಕೊಡಬೇಕಾಯಿತು. ಅದು ಕೊಟ್ಟಿಲ್ಲ ಅವರು. ಇಲ್ಲೇನೋ ಒಂದು ರೀತಿ ಗೊಂದಲ ಕಾಣ್ತಾ ಇದೆ. ನಾಗರಿಕರ ಹೇಳಿಕೆಗೂ ಅರಣ್ಯ ಇಲಾಖೆ ಹೇಳಿಕೆಗೂ ಭಾಳ ಗೊಂದಲ ಸೃಷ್ಟಿಯಾಗಿದೆ. ಅದರಿಂದ ಸತ್ಯಾಸತ್ಯತೆ ಹೊರಗಡೆ ಬರಬೇಕು. ಸತ್ಯಾಸತ್ಯತೆ ಹೊರಗಡೆ ಬರಬೇಕು ಅಂದರೆ ಇದು ನ್ಯಾಯಾಂಗ ತನಿಖೆ ಆಗಬೇಕು. ಈಗ ಮುಖ್ಯಮಂತ್ರಿ ಆಪಾದನೆ ಬರುತ್ತೆ ಅಂತೇಳಿ AC ನೇತೃತ್ವದಲ್ಲಿ, ಅಸಿಸ್ಟೆಂಟ್ ಕಮಿಷನರ್ ನೇತೃತ್ವದಲ್ಲಿ ಒಂದು ತನಿಖಾ ಸಂಸ್ಥೆಯನ್ನು ಮಾಡಿದ್ದಾರೆ. ಅಧಿಕಾರಿಗಳ ಮೇಲೆ ಅಧಿಕಾರಿಗಳೇ ತನಿಖೆ ಮಾಡಿದ್ರೆ ಹಳ್ಳ ಹಿಡಿಯೋದು ಗ್ಯಾರಂಟಿ. ಇದುವರೆಗೂ ಮಾಡಿರೋ ಒಂದು 100 ತನಿಖೆ 100 ಅವ್ರ ಪರವಾಗೇ ಬಂದಿದ್ದು, ಒಂದು ವಿರುದ್ಧವಾಗಂತೂ ಬರೋಕ್ಕೆ ಸಾಧ್ಯನೇ ಇಲ್ಲ. ಅದರಿಂದ ಸತ್ಯಾಸತ್ಯತೆ ಹೊರಗಡೆ ಬರಬೇಕಾದ್ರೆ ಇದು ನ್ಯಾಯಾಂಗ ತನಿಖೆ ಆಗಬೇಕು. ನ್ಯಾಯಾಂಗ ತನಿಖೆ ಆಗೋವರೆಗೂ ಕೂಡ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರನ್ನ ಕರ್ತವ್ಯದಿಂದ ಮುಕ್ತಿಗೊಳಿಸಬೇಕು. ಸಾರ್ವಜನಿಕರಲ್ಲಿ ಇರ್ತಕ್ಕಂಥ ಈ ಗೊಂದಲ ಇವತ್ತು ಕೂಡ, ನೆನ್ನೆನೂ ಕೂಡ ಹೋರಾಟ ನಡೆದಾಯಿತು. 4-5 ಸಾವಿರ ಜನ ಹೋರಾಟದಲ್ಲಿ ಭಾಗಿಯಾಗಿದ್ದರು. ಇವತ್ತು ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ಅದರಿಂದ ಜನಗಳಿಗೆ ಗೊಂದಲ ಇದೆ. ಈ ಗೊಂದಲ ನಿವಾರಣೆ ಮಾಡಬೇಕಾದ್ರೆ ನ್ಯಾಯಾಂಗ ತನಿಖೆ ಆಗಬೇಕು ಅನ್ನೋ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ಮತ್ತು ಈ ಒಂದು ಇದರಲ್ಲಿ ಗುಂಡಿನ ದಾಳಿ ಅನಿವಾರ್ಯನಾ
ಆಗಿತ್ತಾ ಅನ್ನೋದ್ರ ಬಗ್ಗೆನೂ ಒಂದು ಯಕ್ಷ ಪ್ರಶ್ನೆ ಬರುತ್ತೆ. ಅವಶ್ಯಕತೆ ಇತ್ತಾ ಅನ್ನೋ ಪ್ರಶ್ನೆನೂ ಕೂಡ ಬರ್ತದೆ. ಯಾರೋ ಒಬ್ಬರಿಗೆ ಗುಂಡು ಹಾಕಿದ್ರು ಕೂಡ ಇನ್ನು ಉಳಿದವರೆಲ್ಲ ಓಡಾಬಿಟ್ಟಿರೋರು, 3 ಜನರ ಮೇಲೆ ಗುಂಡು ಹಾಕುವಂಥ ಅವಶ್ಯಕತೆ ಏನಿತ್ತು? 3 ಜನದ ಹತ್ರ ರೈಫಲ್ ಇತ್ತ, ಮದ್ದುಗುಂಡುಗಳಿತ್ತ? ಮತ್ತು ಇದುವರೆಗೂ ಕೂಡ ಅರಣ್ಯ ಇಲಾಖೆ ಮಾಧ್ಯಮಕ್ಕೆ ಯಾವ್ಯಾವ ಬಂದೂಕ ಇತ್ತು ಅಂತ ಇನ್ನೂ ತೋರಿಸಿಲ್ಲ. ಅಲ್ಲಿ ಮಾಂಸ ಎಷ್ಟು ಸಿಕ್ತು ಅಂತ ಇನ್ನೂ ತೋರಿಸಿಲ್ಲ. ಅವ್ರ ಹತ್ರ ಏನೇನು ವೆಪನ್ ಇತ್ತು ಅದೆಲ್ಲ ಇನ್ನೂ ತೋರಿಸಿಲ್ಲ ಅವ್ರ ಮಾಧ್ಯಮಕ್ಕೆ. ಇದೆಲ್ಲನೂ ಕೂಡ ಇವತ್ತು ಕ್ವಶನ್ ಮಾರ್ಕ್ ಆಗಿದೆ. ಇದೆಲ್ಲವನ್ನು ಗಮನದಲ್ಲಿಟ್ಕೊಂಡು ಇಲಾಖಾ ತನಿಖೆ ಏನು ಮಾಡಿದ್ದೀರಾ ಅದರಿಂದ ಸತ್ಯ ಹೊರ ಬರಲ್ಲ, ಅದನ್ನು ಯಾರೂ ನಂಬೋದೂ ಇಲ್ಲ. ಅದು 6 ದಿನದಲ್ಲಿ ಕೊಡು ಅಂತ ಹೇಳ್ತೀರಾ, ಅದು 60 ದಿನ ಆದರೂ ಕೊಡೋಲ್ಲ. ಅದು ಹೆಸರಿಗಷ್ಟೇ 6 ದಿನ, 60 ದಿನ ಆದರೂ ಅದು ತನಿಖೆ ಆಚೆ ಬರೋದೇ ಇಲ್ಲ. ಅದರಿಂದ ಇದನ್ನು ನ್ಯಾಯಾಂಗ ತನಿಖೆಗೆ ಒಪ್ಪಿಸೋ ಮುಖಾಂತರ ಸತ್ಯಾಸತ್ಯತೆ ಹೊರಗಡೆ ಬರಬೇಕು ಅನ್ನೋ ಆಗ್ರಹವನ್ನು ನಾನು ಮಾಡ್ತಾಯಿದ್ದೀನಿ. ನಾನು ರಾಮಲಿಂಗಾರೆಡ್ಡಿ ಅವರು ಅರಣ್ಯ ಸಚಿವರು, ಅವರು ಅರಣ್ಯ ಸಚಿವರು ಆದ ತಕ್ಷಣವೇ 3 ಜನ ಎನ್ಕೌಂಟ್ರ್ ಆಗ್ಬಿಟ್ಟಿದ್ದಾರೆ. ಅವರು ಇದುವರೆಗೂ ಅಲ್ಲಿ ಹೋಗ್ಬೇಕಾಯ್ತು. ಆ್ಯಕ್ಚುಲಿ 3 ಎನ್ಕೌಂಟ್ರು, ಒಬ್ಬ ಇನ್ನೂ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೊತಾ ಇದ್ದಾನೆ. ಒಟ್ಟು 4 ಜನ. ಸ್ಥಳಕ್ಕೆ ಭೇಟಿ ಮಾಡಬೇಕಾಯಿತು, ಅರಣ್ಯ ಸಿಬ್ಬಂದಿಯ ಸಭೆ ಮಾಡಬೇಕಾಯಿತು, ಅಲ್ಲೇ ಸಭೆ ಮಾಡಬೇಕಾಯಿತು. ಮತ್ತು ಅಲ್ಲಿ ನಾಗರಿಕರು ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅವ್ರ ಜೊತೆ ಸಂವಾದ ಮಾಡಿ ಅವ್ರಿಗೆ ನ್ಯಾಯ ದೊರಕಿಸ್ಕೊಡ್ತೀರಿ ಅಂತೇಳಿ ವಿಶ್ವಾಸ ಮೂಡೋ ರೀತಿ ಅವರು ಕಾರ್ಯನಿರ್ವಹಿಸಬೇಕಾಯಿತು. ಆದರೆ ಅರಣ್ಯ ಸಚಿವರು ಇನ್ನೂ ಆ ಸ್ಥಳಕ್ಕೆ ಹೋಗಲೇ ಇಲ್ಲ. ನನಗನ್ಸ್ತತೆ ಅವರು ಬೇಜಾರಿಂದ ಹೋಗಿಲ್ವ ಅಥವಾ ಇಲಾಖೆ ಇಷ್ಟ ಇಲ್ವೋ ನನಗೆ ಅರ್ಥ ಆಗ್ತಾ ಇಲ್ಲ. ನನಗನ್ಸುತ್ತೆ ರಾಮಲಿಂಗಾರೆಡ್ಡಿ ಅವ್ರಿಗೆ ಪಾಪ ಕಾಡಲ್ಲೂ ನೆಮ್ಮದಿ ಇಲ್ಲ, ನೀರಲ್ಲೂ ನೆಮ್ಮದಿ ಸಿಕ್ಕಿಲ್ಲ. ಅವ್ರಿಗೆ ನೀರಾವರಿ ಇಲಾಖೆ ಕೊಟ್ಟಿದ್ರು, ನೀರಲ್ಲೂ ನೆಮ್ಮದಿ ಸಿಕ್ಕಿಲ್ಲ. ಆಮೇಲೆ ನಗರದಿಂದನೂ ಅವ್ರನ್ನ ಓಡಿಸ್ಬಿಟ್ರು, ನಗರದಲ್ಲೂ ಇಲ್ಲ ಅವ್ರಿಗೆ ನೆಮ್ಮದಿ. ಅವ್ರ ನಗರದಲ್ಲೂ ಇರೋಕ್ಕೆ ನೆಮ್ಮದಿ ಕೊಟ್ಟಿಲ್ಲ, ಅಲ್ಲಿಂದ ನೀರಾವರಿಯಲ್ಲೂ ನೆಮ್ಮದಿ ಇಲ್ಲ, ಈಗ ಫಾರೆಸ್ಟ್ಗೆ ಹೋದರೆ ಅಲ್ಲೂ ನೆಮ್ಮದಿ ಇಲ್ಲ. ಆ ಪರಿಸ್ಥಿತಿ ರಾಮಲಿಂಗಾರೆಡ್ಡಿ ಅವ್ರದ್ದು. ಒಲ್ಲದ ಖಾತೆ ಕೊಟ್ಟು ಅವ್ರನ್ನ ಒಂದು ರೀತಿ ಕಾಂಗ್ರೆಸ್ ಪಾರ್ಟಿ ಒಂದು ಟಾರ್ಚರ್ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಹಿಂದೆ IAS ಅಧಿಕಾರಿಗಳನ್ನ ಪದೇ ಪದೇ ಟ್ರಾನ್ಸ್ಫರ್ಗಳು ಮಾಡ್ತಾ ಇದ್ದಾರಲ್ಲ, ಹಂಗೆ ಇವ್ರನ್ನೂ ಅಷ್ಟೇ ಪದೇ ಪದೇ ಟ್ರಾನ್ಸ್ಫರ್ ಮಾಡಿ ಮಾಡಿ ಅವ್ರಿಗೆ ಬೇಜಾರಾಗಿ ಕಾಣ್ತಾ ಇದೆ ಅದರಿಂದ. ಆದರೆ ಕರ್ತವ್ಯ ಒಬ್ಬ ಮಂತ್ರಿಯಾಗಿ 3 ಜನ ಎನ್ಕೌಂಟ್ರ್ ಆಗಿರೋ ಅಂಥದ್ದು ನನಗನ್ಸ್ತತೆ ಹಿಂದೆ ವೀರಪ್ಪನಿದ್ದಾಗ ಭಾಳ ಆಗಿದೆ ಈ ಥರದ್ದು. ಅದು ಕಾಡುಗಳರದು. ಈ ಘಟನೆಗೆ ಕೂಡಲೇ ಅವರು ಸ್ಪಂದನೆ ಮಾಡಬೇಕಾಯಿತು. ಕೂಡಲೇ ಸ್ಥಳಕ್ಕೆ ಹೋಗಿ ಸತ್ಯಾಸತ್ಯತೆಯನ್ನು ಒಬ್ಬ ಮಂತ್ರಿಯಾಗಿ, ಬೇರೆ ಮಂತ್ರಿ ಹೋಗಿ ಅಲ್ಲಿ ಇಲಾಖೆಯ ರಿವ್ಯೂ ಮಾಡೋಕ್ಕಾಗಲ್ಲ. ಸಂಬಂಧಪಟ್ಟಂಥ ಮಂತ್ರಿಗೆ ಮಾತ್ರ ರಿವ್ಯೂ ಮಾಡೋವಂಥ ಅಧಿಕಾರ ಇರ್ತದೆ. ಮುಖ್ಯಮಂತ್ರಿ ಮಾಡ್ಬೋದು, ಅದು ಬಿಟ್ಟರೆ ಮಂತ್ರಿಗೆ ಅಧಿಕಾರ ಇರುವಂಥದ್ದು ಸಂಬಂಧಪಟ್ಟಂಥ ಇಲಾಖೆಗೆ. ಅದರಿಂದ ರಾಮಲಿಂಗಾರೆಡ್ಡಿಯವರು ಕೂಡಲೇ ಆ ಸ್ಥಳಕ್ಕೆ ಹೋಗಿ ಸತ್ಯಾಸತ್ಯತೆಯನ್ನು ಜನಗಳ ಮುಂದೆ ಇಡಬೇಕು. ರಾಜ್ಯದ ಮುಖ್ಯಮಂತ್ರಿ ಮಿಸ್ಟರ್ DK ಶಿವಕುಮಾರ್ ಅವರು ಕೂಡಲೇ ಇದನ್ನು ನ್ಯಾಯಾಂಗ ತನಿಖೆಗೆ ಒಪ್ಪಿಸಬೇಕು ಅನ್ನೋ ಆಗ್ರಹವನ್ನು ಮಾಡ್ತಾಯಿದ್ದೀನಿ. BJP ನ್ಯಾಯಾಂಗ ತನಿಖೆ ನಿಲುವು ನಮ್ಮದು. ಸತ್ಯ ಹೊರಗಡೆ ಬರಬೇಕು. 2 ಡಿಫ್ರೆಂಟ್ ಹೇಳಿಕೆ ಬರ್ತಾಯಿದೆ, ನಾಗರಿಕರದೊಂದು, ಅಧಿಕಾರಿಗಳದೊಂದು. ಅದರಿಂದ ಸತ್ಯ ಹೊರಗಡೆ ಬರಬೇಕು. ಅವ್ರು ರಿಯಲ್ಲಾಗಿ ಪೋಚರ್ಸ್, ಅವರು ಹಿಂದೆ ಎಷ್ಟು ಕೇಸ್ ಇದೆ ಅವ್ರ ಮೇಲೆ, ಯಾವ್ಯಾವ ಸಂದರ್ಭದಲ್ಲಿ ಅವರು ಪ್ರಾಣಿಗಳನ್ನು, ಜಿಂಕೆಗಳನ್ನು ಕೊಲ್ತಾ ಇದ್ರು, ಹುಲಿಯನ್ನು ಕೊಂದಿದ್ದಾರೆ,
ಈ ಥರದ್ದೆಲ್ಲ ಅವರ ಪೂರ್ವಾಪರ ಏನು ಹೇಳಿದೆ ಏಕಾಏಕಿ ಅವರು ಪೋಚರ್ಸ್ ಆಗೋಕ್ಕೆ ಸಾಧ್ಯ ಇಲ್ಲ, ಏಕಾಏಕಿ ಅವರು ಕಳ್ಳರಾಗಕ್ಕೆ ಸಾಧ್ಯನೇ ಇಲ್ಲ. ಅದರಿಂದ ಅವರ ಪೂರ್ವಾಪರ ಚರಿತ್ರೆ ಏನಿದೆ ಅದು ಜನಗಳ ಮುಂದೆನೂ ಹೇಳಬೇಕು. ಇಲ್ಲ ಅಂತ ಹೇಳಿದ್ರೆ ಯಾಕೆ ಅವ್ರನ್ನ ಎನ್ಕೌಂಟ್ರ್ ಮಾಡಿದ್ರಿ ಅಂತಲೂ ಕೂಡ ಜನರ ಮುಂದೆ ಹೇಳ್ಬೇಕು ನೀವು. ಅದರಿಂದ ಇದು ನ್ಯಾಯಾಂಗ ತನಿಖೆ ಆಗಬೇಕು. ಅಧಿಕಾರಿಗಳು ಮಾಡಿದ್ರೆ ಇದನ್ನು ಮುಚ್ಚಾಕ್ತಾರೆ ಅಷ್ಟೇ. ಅದನ್ನು ನ್ಯಾಯಾಂಗ ತನಿಖೆ ಆಗಬೇಕು ಅನ್ನೋ ಆಗ್ರಹವನ್ನು ಮಾಡ್ತಾಯಿದ್ದೀನಿ. ಕುಮಾರಸ್ವಾಮಿಯವರು ಏನು ಆಗ್ರಹ ಮಾಡಿದ್ದಾರೆ ಅದಕ್ಕೆ ನಾನು ಪೂರ್ತಿ ಬೆಂಬಲವನ್ನು ಕೊಡ್ತಾ ಇದ್ದೀನಿ. ಹಿಂದೆನೂ ಕೂಡ ನಾನು ನೈಸ್ ಪ್ರಾರಂಭ ಏನಿದೆ ಅದು ಅಲ್ಲಿ ಉತ್ತರಹಳ್ಳಿ ಕ್ಷೇತ್ರ ಅಲ್ಲಿ MLA ಆಗಿದ್ದೆ. ನಾನು ಆ MLA ಆಗಿದ್ದಂಥ ಸಂದರ್ಭದಲ್ಲಿ ನಾನು ಮೊದಲ ಪ್ರತಿಭಟನೆ ಅವತ್ತು ಯಾರೂ ಮಾಡಿಲ್ಲ. ಯಾಕಂದರೆ ಅವತ್ತು JDS ಅಧಿಕಾರದಲ್ಲಿತ್ತು, JH ಪಟೇಲ್ ಮುಖ್ಯಮಂತ್ರಿ ಆಗಿದ್ದರು. ಅವರು ಆ JH ಪಟೇಲ್ ಅವರು ಆ ಒಂದು ಉದ್ಘಾಟನೆಯನ್ನು ಮಾಡಿದರು. ಆ ಸಂದರ್ಭದಲ್ಲಿ ಹೋಗಿ ನಾನು ಕ್ಷೇತ್ರದ ಶಾಸಕನಾಗಿ ನನಗೆ ಇನ್ವಿಟೇಷನ್ ಇತ್ತು ಆ ಕಾರ್ಯಕ್ರಮಕ್ಕೆ. ಯಾಕಂದ್ರೆ ನನ್ನ ಕ್ಷೇತ್ರದಲ್ಲೇ ಅದು ಉದ್ಘಾಟನೆ ನಡೀತಾ ಇರ್ತಿತ್ತು, ಮೋಸ್ಟ್ಲಿ ಅಧ್ಯಕ್ಷತೆಯನ್ನು ಥರ. ನಾನು ಅದನ್ನು ಬೈಕಾಟ್ ಮಾಡಿದೆ. ರೈತರ ವಿರುದ್ಧವಾದಂಥ ಯೋಜನೆ ಇದು ಅಂತೇಳಿ ಬೈಕಾಟ್ ಮಾಡಿದೆ. ಇವತ್ತು ಅದೇ ಸ್ಟ್ಯಾಂಡಲ್ಲಿದ್ದೀನಿ. ನೈಸ್ ಅನ್ನೋದು ನೈಸಾಗಿ ಕರ್ನಾಟಕ ಜನತೆಯನ್ನು ಲೂಟಿ ಹೊಡೆದಂಥ ಒಂದು ಸಂಸ್ಥೆ. ಅದು ಕೋಟ್ಯಾಂತರ ರೂಪಾಯಿ ಹಣ, ಟೋಲ್ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಲೂಟಿಯಾಗಿದೆ. ಅವರ ಅಗ್ರಿಮೆಂಟಲ್ಲಿರೋದೆಲ್ಲ ಕಾಂಕ್ರೀಟ್ ರೋಡು. 10 ವರ್ಷ ಕಾಂಕ್ರೀಟ್ ರೋಡೇ ಇಲ್ಲ, ಟಾರ್ ರೋಡಲ್ಲೇ ಇತ್ತು ಅದು. ಮತ್ತು ಎಲ್ಲ ಕ್ರಾಸ್ ರೋಡ್ಗಳು ಏನೇನು ಪಾಸ್ ಆಗುತ್ತೋ ಅದಕ್ಕೆಲ್ಲನೂ ಫ್ಲೈಓವರ್ ಮಾಡಬೇಕು ಅಂತ ಇದೆ. ಆ ಫ್ಲೈಓವರ್ಗಳನ್ನು ನ್ಯಾಯವಾಗಿ ಮಾಡಿಲ್ಲ. ರಸ್ತೆ ಎಷ್ಟಾಗಲ ಇದೆ ಅಷ್ಟಾಗಲ ಫ್ಲೈಓವರ್ಗಳನ್ನು ಮಾಡಿಲ್ಲ. ಟೋಲ್ಗಳನ್ನು ವರ್ಷನೂ ಜಾಸ್ತಿ ಮಾಡ್ಕೊಂಡು ಹೋಗ್ತಾನೆ ಇದ್ದಾರೆ ಟೋಲ್ಗಳು. ಅವ್ರಿಗೆ 30 ವರ್ಷ ಮಾತ್ರ ಟೋಲ್ ತಗೊಳಕ್ಕೆ ಅವಕಾಶ ಇದ್ದಿದ್ದು, 30 ವರ್ಷನೂ ದಾಟ್ಬಿಟ್ಟಿದೆ. ಇಷ್ಟಿದ್ರೂ ಕೂಡ ಅವತ್ತು ಯಾರು ಸರ್ಕಾರ, ಅವತ್ತು ಕಾಂಗ್ರೆಸ್ ಸರ್ಕಾರ ಇದ್ದಾಗ SM ಕೃಷ್ಣ ಅವರು, RV ದೇಶಪಾಂಡೆ, DK ಶಿವಕುಮಾರ್ ಅವರು 3 ಜನ ಮಂತ್ರಿ ಇದ್ದರು ಆ ಯೋಜನೆಗೆ. ಮತ್ತೆ ಅದೇ ಸರ್ಕಾರ ಬಂದಿರೋದ್ರಿಂದ ಅವ್ರನ್ನ ಶೆಲ್ಟ್ರ್ ಕೊಡ್ತಾ ಇದ್ದಾರೆ. ಅವ್ರಿಗೆ ಶೆಲ್ಟ್ರ್ ಕೊಡ್ತಾ ಇದ್ದಾರೆ ಮತ್ತು ಅವ್ರ ಜೊತೆ ಶಾಮೀಲಾಗಿದ್ದಾರೆ. ಈಗ ಕೋರ್ಟ್ ಆದೇಶ ಬಂದಿದೆ, ಟೋಲ್ನ ತೆಗೆದುಹಾಕಿದ್ರೆ ಅಟ್ಲೀಸ್ಟ್ ಓಡಾಡೋಂಥ ಬೆಂಗಳೂರು ಜನಕ್ಕೆ ಆ ಹೊರೆ ಆದರೂ ಕಡಿಮೆ ಆಗ್ತದೆ. ಅದಕ್ಕೆ ಟೋಲ್ನ ರಿಮೂವ್ ಮಾಡಬೇಕು ಅಂತೇಳಿ ಹೈಕೋರ್ಟು ಕೂಡ ಆದೇಶ ಮಾಡಿದೆ. ಆದರೆ ಸರ್ಕಾರ ನನಗನ್ಸೋ ಪ್ರಕಾರ ಇಡೀ ಸರ್ಕಾರನೇ ಅವ್ರ ಜೊತೆ ಶಾಮೀಲಾಗಿರೋದ್ರಿಂದ ನನಗನ್ಸುತ್ತೆ ಮಾಡಲ್ಲ. ಶಾಮೀಲಾಗ್ಬಿಟ್ಟಿದ್ದಾರೆ ಇಡೀ ಸರ್ಕಾರ. ಯಾಕಂದರೆ ಪ್ರಾರಂಭ ಮಾಡಿದವರು ಅವರೇ, ನೈಸು. ಈಗ ಅಧಿಕಾರದಲ್ಲಿರೋರು ಅವರೇ. ಅದರಿಂದ ಇದು ಈಗಾಗಲೇ ನೈಸ್ ಬಗ್ಗೆ ಸದನ ಸಮಿತಿ ಒಂದು ವರದಿ ಕೊಟ್ಟಿದೆ. ಸರ್ಕಾರ ಅದನ್ನು ಅಕ್ಸೆಪ್ಟ್ ಮಾಡಿ, ಜಯಚಂದ್ರ ಅವ್ರ ನೇತೃತ್ವದಲ್ಲಿ ಸಮಿತಿ ಆಗಿರೋದು. ಸರ್ಕಾರ ಅದನ್ನು ಅಕ್ಸೆಪ್ಟ್ ಮಾಡಿ ಅದ್ರ ಪ್ರಕಾರ ಇಂಪ್ಲಿಮೆಂಟ್ ಮಾಡಬೇಕು. ಇವರು ಬೆಂಗಳೂರು ಟು ಮೈಸೂರು ಇರೋವಂಥದ್ದು 130 ಕಿಲೋಮೀಟ್ರ್ ಡಿಸ್ಟೆನ್ಸು, 6 ಕಿಲೋಮೀಟ್ರ್ ಮಾತ್ರ ರೋಡ್ ಮಾಡಿದ್ದಾರೆ. 6 ಕಿಲೋಮೀಟ್ರ್ ಮಾತ್ರ ರೋಡು. 130 ಕಿಲೋಮೀಟ್ರಿಗೆ 6 ಕಿಲೋಮೀಟ್ರ್ ಮಾತ್ರ ರೋಡ್ ಮಾಡಿದ್ದಾರೆ. ಅಂದರೆ ಈ ಪ್ರಾಜೆಕ್ಟ್ ಇವತ್ತು ಅವಶ್ಯಕತೆ ಇಲ್ಲ ಅನ್ನೋದು ಸ್ಪಷ್ಟ ಆಗಿದೆ. ಈಗಾಗಲೇ ನಮ್ಮ ನರೇಂದ್ರ ಮೋದಿಯವರು ಬೆಂಗಳೂರು ಮೈಸೂರು ರೋಡು ಮಾಡಿ ಎಕ್ಸ್ಪ್ರೆಸ್ ಹೈವೇ ಮಾಡಿಬಿಟ್ಟು ಇನ್ನು ಬೇರೆ ರೋಡ್ ಅವಶ್ಯಕತೆಯೇ ಇಲ್ಲ ಈಗ.